ಮಿತ್ರರೇ ನಮಸ್ಕಾರ. ಮಿತ್ರರೇ, ಟ್ರಂಪ್ ಆಕಾಶದಲ್ಲಿ ತೇಲ್ತಾ ಇರುವಂತಹ ವಿಚಾರ ನಿಮಗೆಲ್ಲ ಗೊತ್ತೇ ಇದೆ. ಸದ್ಯ ಟ್ರಂಪ್ಗೆ ಬೇಕಾಗಿರುವಂಥದ್ದು ಗ್ರೀನ್ಲ್ಯಾಂಡ್ಗೋಸ್ಕರವಾಗಿ ತಾನು ಏನನ್ನ ಬೇಕಾದರೂ ಬಲಿ ಕೊಡ್ತೀನಿ ಅಂತ ಟ್ರಂಪ್ ಹೊರಟಾಗಿದೆ. ಇದರಿಂದಾಗಿ ಯುರೋಪ್ ಮತ್ತು ಅಮೆರಿಕದ ನಡುವೆ ದೊಡ್ಡ ಕಂದಕವೇ ನಿರ್ಮಾಣ ಆಗಿದೆ. ಅದರಲ್ಲೂ ಮಿತ್ರರೇ, ಟ್ರಂಪ್ ಇತ್ತೀಚಿನ ದಿನಗಳಲ್ಲಿ ಯುರೋಪ್ನ ಓರ್ವ ನಾಯಕನನ್ನ ಬಹಳಷ್ಟು ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಅದ್ಯಾರು ಕೇಳಿದ್ರೆ ಫ್ರೆಂಚ್ ಪ್ರೆಸಿಡೆಂಟ್ ಇಮ್ಯಾನ್ಯುಯಲ್ ಮ್ಯಾಕ್ರೋನ್. ಇದಕ್ಕೆ ಕಾರಣ ಇಷ್ಟೇ, ಯುರೋಪ್ನಲ್ಲಿ ಟ್ರಂಪ್ ಅವರು ಗ್ರೀನ್ಲ್ಯಾಂಡನ್ನು ವಶಪಡಿಸಿಕೊಳ್ಳೋದಕ್ಕೆ ಅತಿ ಹೆಚ್ಚು ವಿರೋಧ ಮಾಡ್ತಾ ಇರುವಂತಹದ್ದೇ ಈ ಮ್ಯಾಕ್ರೋನ್. ಈ ಕಾರಣದಿಂದಾಗಿ ಮ್ಯಾಕ್ರೋನ್ ಅವರನ್ನ ಟ್ರಂಪ್ ನಂಬರ್ 1 ಟಾರ್ಗೆಟ್ ಮಾಡ್ಕೊಂಡಿದ್ದಾರೆ. ಈ ನಡುವೆ ಬಹಳ ದೊಡ್ಡದಾದಂತಹ ಒಂದು ಬೆಳವಣಿಗೆ ನಡೆದಿದೆ. ಅದೇನು ಕೇಳಿದ್ರೆ, ಮ್ಯಾಕ್ರೋನ್ ಟ್ರಂಪ್ಗೆ ಕಳುಹಿಸಿದಂತಹ ಒಂದು ಪರ್ಸನಲ್ ಮೆಸೇಜ್ ಅನ್ನ ಟ್ರಂಪ್ ಅವರು ಲೀಕ್ ಮಾಡಿದ್ದಾರೆ. ಮಿತ್ರರೇ, ವಿಶ್ವದ ಇನ್ಯಾವುದೇ ನಾಯಕರು ಕೂಡ ಈ ಲೆವೆಲ್ಗೆ ಇಳಿಯೋದಕ್ಕೆ ಸಾಧ್ಯವೇ ಇಲ್ಲ. ಎಲ್ಲ ನಾಯಕರ ನಡುವೆಯೂ ಕೂಡ ಮಾತುಕತೆಗಳು ನಡೀತಾ ಇರ್ತವೆ. ಆದರೆ ಅದನ್ನು ಯಾವತ್ತೂ ಕೂಡ ಬಹಿರಂಗಪಡಿಸುವಂತಹ ಕೆಲಸಕ್ಕೆ ಯಾವುದೇ ನಾಯಕರು ಹೋಗೋದಿಲ್ಲ. ಆದರೆ ಟ್ರಂಪ್ ಮಾತ್ರ ಆ ಲೆವೆಲ್ಗೂ ಇಳಿದಿದ್ದಾರೆ. ಮ್ಯಾಕ್ರೋನ್ ಕಳುಹಿಸಿದಂತಹ ಅತ್ಯಂತ ಇಂಪಾರ್ಟೆಂಟ್ ಆದಂತಹ ಪರ್ಸನಲ್ ಮೆಸೇಜನ್ನು ಟ್ರಂಪ್ ಅವರು ತನ್ನ ಟ್ರೂತ್ ಸೋಷಿಯಲ್ನಲ್ಲಿ ಲೀಕ್ ಮಾಡಿದ್ದಾರೆ. ಇದು ಈಗ ಫ್ರಾನ್ಸ್ ಮತ್ತು ಅಮೆರಿಕದ ನಡುವೆ ಹೊಸ ತಿಕ್ಕಾಟಕ್ಕೆ ಕಾರಣ ಆಗಿದೆ. ಟ್ರಂಪ್ ನೇರವಾಗಿ ಮ್ಯಾಕ್ರೋನ್ಗೆ ಧಮಕಿ ಹಾಕಿದ್ದಾರೆ. ನೀನು ಹೆಚ್ಚಿಗೆ ದಿನ ಅಧಿಕಾರದಲ್ಲಿ ಇರೋದಿಲ್ಲ ಅಂತ ಕೂಡ ಹೇಳಿದ್ದಾರೆ. ಇದ್ರ ಬಗ್ಗೆ ಸ್ವಲ್ಪ ನಿಮಗೆ ಡೀಟೇಲ್ ಆಗಿ ಹೇಳ್ತೀನಿ. ಇದರಿಂದ ಯಾರು ಮರ್ಯಾದೆ ಹೋಗಿದೆ? ಮ್ಯಾಕ್ರೋನ್ ಮರ್ಯಾದೆ ಹೋಯ್ತಾ? ಟ್ರಂಪ್ ಮರ್ಯಾದೆ ಹೋಯ್ತಾ? ಏನಾಗುತ್ತೆ ಇದರಿಂದಾಗಿ? ಇದನ್ನು ಸ್ವಲ್ಪ ಹೇಳ್ತೀನಿ. ಎರಡನೇದಾಗಿ ಮಿತ್ರರೇ, ಟ್ರಂಪ್ ಇನ್ನೊಂದು ಮ್ಯಾಪ್ ಅನ್ನು ಶೇರ್ ಮಾಡಿದ್ದಾರೆ. ಅದು ಕೂಡ ಯುರೋಪ್ನ ನಾಯಕರನ್ನ ಒಳಗೊಂಡಂತಹ ಮ್ಯಾಪ್. ಅದರಲ್ಲಿ ಅಮೆರಿಕ ಜೊತೆಗೆ ಕೆನಡಾ ಕೂಡ ಮರ್ಜ್ ಆಗಿದೆ. ಇದು ಈಗ ಹೊಸ ಆತಂಕವನ್ನ ಸೃಷ್ಟಿ ಮಾಡಿದೆ. ಇದರ ಬಗ್ಗೆನೂ ಸ್ವಲ್ಪ ವಿವರಿಸಿ ಹೇಳ್ತೀನಿ. ಇದೆಲ್ಲದರ ಮಧ್ಯ ಬಹಳ ಇಂಪಾರ್ಟೆಂಟ್ ಆದಂತಹ ಬೆಳವಣಿಗೆ ಏನು ಕೇಳಿದ್ರೆ, ಟ್ರಂಪ್ ಗ್ರೀನ್ಲ್ಯಾಂಡ್ ಅನ್ನು ವಶಕ್ಕೆ ಪಡೆಯೋದನ್ನ ರಷ್ಯಾ ಸ್ವಾಗತ ಮಾಡಿದೆ, ಜೊತೆಗೆ ಬೆಂಬಲವನ್ನು ಕೂಡ ಘೋಷಣೆ ಮಾಡಿದೆ. ಮಿತ್ರರೇ, ಇದು ಭಾರಿ ಅಚ್ಚರಿಯ ಬೆಳವಣಿಗೆ. ರಷ್ಯಾ ಒಂದೇ ಒಂದು ಬುಲೆಟ್ ಇಲ್ಲದೆ ಇಡೀ ಯುರೋಪ್ ಅನ್ನು ಮುಗಿಸಿ ಬಿಡೋದಕ್ಕೆ ಟ್ರಂಪ್ ಅವರಿಗೆ ಈಗ ಬೆಂಬಲ ಕೊಡ್ತಾ ಇದೆ. ಬಹಳ ಇಂಟ್ರೆಸ್ಟಿಂಗ್ ಆದಂತಹ ವಿಚಾರ. ಈ ವಿಡಿಯೋದಲ್ಲಿ ನಿಮಗೆ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಮಿತ್ರರೇ, ನಾನು ಹಲವು ಬಾರಿ ನಿಮಗೆ ಹೇಳಿದ್ದೀನಿ, ಪ್ರಧಾನಿ ನರೇಂದ್ರ ಮೋದಿ ಅವರು ಟ್ರಂಪ್ ಅವರನ್ನ ಭೇಟಿ ಆಗೋದಕ್ಕೆ ಇಷ್ಟಪಡ್ತಾ ಇಲ್ಲ. ಹಲವು ಬಾರಿ ಅದನ್ನು ಅವಾಯ್ಡ್ ಮಾಡಿದ್ದಾರೆ. ಫೋನ್ನಲ್ಲಿ ಮಾತನಾಡೋದನ್ನು ಕೂಡ ಅವಾಯ್ಡ್ ಮಾಡಿದ್ದಾರೆ ಎನ್ನುವಂತಹ ಸುದ್ದಿಗಳಿದ್ದಾವೆ. ಯಾಕೆ ಎನ್ನುವಂತಹ ಪ್ರಶ್ನೆ ಇದೆ. ಸಹಜವಾಗಿ ಅಮೆರಿಕದ ಅಧ್ಯಕ್ಷರು ಕರೆ ಮಾಡಿದ್ರೆ ಯಾರಾದರೂ ಅದನ್ನು ಸ್ವೀಕರಿಸ್ತಾರೆ, ಅವ್ರ ಜೊತೆಗೆ ಮಾತನಾಡೋದಕ್ಕೆ ಉತ್ಸಾಹವನ್ನು ತೋರಿಸ್ತಾರೆ. ಆದರೆ ಮೋದಿ ಅವರು ಡಿಸ್ಟೆನ್ಸ್ ಅನ್ನ ಮೇಂಟೈನ್ ಮಾಡ್ತಾ ಇದ್ದಾರೆ. ಇದಕ್ಕೆ ಕಾರಣ ಇಷ್ಟೇ, ಟ್ರಂಪ್ ಅವರಿಗೆ ನೈತಿಕತೆ ಇಲ್ಲ. ಆತ ಯಾವ ಲೆವೆಲ್ಗೆ ಬೇಕಾದ್ರೆ ಇಳಿತಾನೆ ಎನ್ನುವಂಥದ್ದನ್ನ ಮೋದಿ ಅವರು ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ. ಹೀಗಾಗಿ ಟ್ರಂಪ್ ಅವರಿಂದ ಅಂತರ ಕಾಯ್ದುಕೊಳ್ತಾ ಇದ್ದಾರೆ. ಈಗ ಯಾಕೆ ಈ ವಿಚಾರವನ್ನ ಮಧ್ಯದಲ್ಲಿ ನಿಮಗೆ ಹೇಳದೆ ಕೇಳಿದ್ರೆ, ಸದ್ಯ ಮಿತ್ರರೇ, ಫ್ರಾನ್ಸ್ನ ಅಧ್ಯಕ್ಷ ಇಮ್ಯಾನ್ಯುಯಲ್ ಮ್ಯಾಕ್ರೋನ್ ಕಳುಹಿಸಿದಂತಹ ಒಂದು ಪರ್ಸನಲ್ ಮೆಸೇಜ್ ಅನ್ನ ಟ್ರಂಪ್ ಅವರು ತನ್ನ ಟ್ರೂತ್ ಸೋಷಿಯಲ್ ನಲ್ಲಿ ಲೀಕ್ ಮಾಡಿದ್ದಾರೆ. ಯಥಾವತ್ತಾಗಿ ಅದನ್ನ ಸ್ಕ್ರೀನ್ ಶಾಟ್ ತೆಗೆದು ಪೋಸ್ಟ್ ಮಾಡಿದ್ದಾರೆ. ಇದು ಇಮ್ಯಾನ್ಯುಯಲ್ ಮ್ಯಾಕ್ರೋನ್ಗೆ ಟ್ರಂಪ್ ತೋರಿಸಿದಂತಹ ಅಗೌರವ. ಯಾಕೆ ಅಂತಂದ್ರೆ, ಇಮ್ಯಾನ್ಯುಯಲ್ ಮ್ಯಾಕ್ರೋನ್ ಏನು ಸಾಧಾರಣ ಮನುಷ್ಯ ಅಲ್ಲ, ಫ್ರಾನ್ಸ್ ದೇಶದ ಅಧ್ಯಕ್ಷ. ನಿಮಗೆಲ್ಲ ಗೊತ್ತು, ಫ್ರಾನ್ಸ್ ಯುರೋಪ್ನಲ್ಲಿ ಅತ್ಯಂತ ಇಂಪಾರ್ಟೆಂಟ್ ಆದಂತಹ ಒಂದು ದೇಶ. ಅಂತಹ ದೇಶದ ಅಧ್ಯಕ್ಷ ಅಮೆರಿಕದ ಅಧ್ಯಕ್ಷರಿಗೆ ಹಾಕದಂತಹ ಒಂದು ಮೆಸೇಜ್ ಅನ್ನ ಟ್ರಂಪ್ ಅವರು ಲೀಕ್ ಮಾಡ್ತಾರೆ ಅಂತಂದ್ರೆ ಟ್ರಂಪ್ ಯಾವ ಮಟ್ಟಕ್ಕೆ ಇಳಿದಿದ್ದಾರೆ ಅಂತ ಚಿಕ್ಕದಾಗಿ ಯೋಚನೆ ಮಾಡಿ. ಆದರೆ ಮಿತ್ರರೇ, ಈ ಒಂದು ಮೆಸೇಜ್ ಲೀಕ್ ಮಾಡಿದ್ರಿಂದಾಗಿ ಮ್ಯಾಕ್ರೋನ್ನ ಮರ್ಯಾದೆ ಏನು ಹೋಗಿಲ್ಲ, ಟ್ರಂಪ್ ಅವರ ಮರ್ಯಾದೆಯೇ ಹೋಗಿದ್ದು. ಯಾಕೆ ಕೇಳಿದ್ರೆ, ಮ್ಯಾಕ್ರೋನ್ ಟ್ರಂಪ್ಗೆ ಜೆಂಟಲ್ಮೆನ್ ರೀತಿಯಲ್ಲೇ ಮೆಸೇಜ್ ಮಾಡಿದ್ದಾರೆ. ಅಲ್ಲಿ ಮ್ಯಾಕ್ರೋನ್ ಯಾರ ಹೆಂಡತಿಯ ಬಗ್ಗೆ ಮೆಸೇಜ್ ಮಾಡಿದ್ದಲ್ಲ, ದೇಶಗಳ ಬಗ್ಗೆ ಮಾಡಿದಂತಹ ಮೆಸೇಜ್ ಅದು. ಅಷ್ಟಕ್ಕೂ ಮ್ಯಾಕ್ರೋನ್ ಏನು ಹೇಳಿದ್ದಾರೆ, ಆ ಮೆಸೇಜ್ನಲ್ಲಿ ಏನಿದೆ ಅಂತ ನಿಮಗೆ ಮೊದಲಿಗೆ ಹೇಳ್ತೀನಿ. ಆನಂತರ ಟ್ರಂಪ್ ಯಾಕೆ ಇದನ್ನು ಲೀಕ್ ಮಾಡಿದ್ರು ಅಂತ ಕೂಡ ನಿಮಗೆ ಹೇಳ್ತೀನಿ. ಟ್ರಂಪ್ಗೆ ಮ್ಯಾಕ್ರೋನ್ ಕಳುಹಿಸಿದಂತಹ ಮೆಸೇಜ್ನಲ್ಲಿ ಹೀಗೆ ಬರೆದಿದ್ದಾರೆ: ನಾವು ಸಿರಿಯಾ ವಿಚಾರದಲ್ಲಿ ನಿಮ್ಮನ್ನು ಒಪ್ಕೊಂಡಿದ್ವಿ, ಇರಾನ್ ವಿಚಾರದಲ್ಲಿ ನಿಮ್ಮ ನಿರ್ಧಾರಗಳು ಕೂಡ ನಮಗೆ ಅರ್ಥ ಆಗ್ತಾ ಇದೆ. ಆದರೆ ನಮಗೆ ನಿಜವಾಗ್ಲೂ ಅರ್ಥ ಆಗದೇ ಇರುವಂತಹ ವಿಚಾರ ಏನು ಕೇಳಿದ್ರೆ, ನೀವು ಗ್ರೀನ್ಲ್ಯಾಂಡ್ ವಿಚಾರದಲ್ಲಿ ಏನು ಮಾಡೋದಕ್ಕೆ ಹೊರಟಿದ್ದೀರಿ ಅನ್ನುವಂಥದ್ದು. ಅದಕ್ಕೆ ಮುಂದುವರೆದು ಮ್ಯಾಕ್ರೋನ್ ಒಂದು ಸಲಹೆ ಕೊಟ್ಟಿದ್ದಾರೆ. ನಾನು ಪ್ಯಾರಿಸ್ನಲ್ಲಿ G7ನ ಒಂದು ಮೀಟಿಂಗ್ ಅನ್ನು ಕರಿತೀನಿ, ನೀವು ಕೂಡ ಬನ್ನಿ. ಅದಕ್ಕೆ ಉಕ್ರೇನ್ ಅನ್ನು ಕೂಡ ಆಹ್ವಾನಿಸ್ತೀನಿ. ಎರಡನೇದಾಗಿ ರಷ್ಯಾಗೂ ಕೂಡ ಆಹ್ವಾನ ಕೊಡ್ತೀನಿ. ಜೊತೆಗೆ ಡೆನ್ಮಾರ್ಕ್ ಅನ್ನು ಕೂಡ ಆ ಸಭೆಯಲ್ಲಿ ಭಾಗಿಯಾಗುವಂತೆ ಮಾಡ್ತೀನಿ. ಬಂದು ಚರ್ಚೆ ಮಾಡಿ, ಊಟ ಮಾಡಿಕೊಂಡು ಮಾತನಾಡೋಣ. ಹೀಗಂತ ಟ್ರಂಪ್ಗೆ ಫ್ರೆಂಚ್ನ ಅಧ್ಯಕ್ಷ ಇಮ್ಯಾನ್ಯುಯಲ್ ಮ್ಯಾಕ್ರೋನ್ ಒಂದು ಮೆಸೇಜ್ ಮಾಡಿದ್ದಾರೆ. ಮಿತ್ರರೇ, ಒಬ್ಬ ನಿಜವಾದಂತಹ ವರ್ಲ್ಡ್ ಲೀಡರ್ ಮಾಡಬಹುದಾದಂತಹ ಮೆಸೇಜ್ ಇದು. ಇದನ್ನು ನೋಡಿದಂತಹ ಟ್ರಂಪ್ ಇದಕ್ಕೆ ಓಕೆ ಹೇಳಬಹುದಿತ್ತು ಅಥವಾ ಇಲ್ಲ ಅಂತ ರಿಜೆಕ್ಟ್ ಮಾಡಬಹುದಿತ್ತು. ಆದರೆ ಟ್ರಂಪ್ ಏನ್ ಮಾಡ್ತಾರೆ ಗೊತ್ತಾ, ಈ ಸ್ಕ್ರೀನ್ ಶಾಟ್ ತೆಗೆದು ತನ್ನ ಟ್ರೂತ್ ಸೋಷಿಯಲ್ ನಲ್ಲಿ ಪೋಸ್ಟ್ ಮಾಡ್ತಾರೆ. ಇದರಿಂದಾಗಿ ಮ್ಯಾಕ್ರೋನ್ ಅವರ ಮರ್ಯಾದೆ ಹೋಯ್ತಾ ಅಥವಾ ಟ್ರಂಪ್ ಅವರ ಮರ್ಯಾದೆ ಹೋಯ್ತಾ ಅಂತ ನೀವೇ ಯೋಚನೆ ಮಾಡ್ಕೊಳ್ಳಿ. ಮಿತ್ರರೇ, ಸದ್ಯ ಮ್ಯಾಕ್ರೋನ್ ಅವರನ್ನ ಟ್ರಂಪ್ ವಿಪರೀತವಾಗಿ ಟಾರ್ಗೆಟ್ ಮಾಡೋದಕ್ಕೆ ಶುರು ಮಾಡಿದ್ದಾರೆ. ಇದಕ್ಕೆ ಕಾರಣ ವೆರಿ ಸಿಂಪಲ್. ಇವತ್ತು ಗ್ರೀನ್ಲ್ಯಾಂಡ್ ವಿಚಾರದಲ್ಲಿ ಅತಿ ಹೆಚ್ಚು ಟ್ರಂಪ್ ಅವರನ್ನ ಅಪೋಸ್ ಮಾಡ್ತಾ ಇರುವಂತಹದ್ದೇ ಮ್ಯಾಕ್ರೋನ್. ಹೀಗಾಗಿ ಮ್ಯಾಕ್ರೋನ್ ಟ್ರಂಪ್ ಅವರ ನಂಬರ್ 1 ಟಾರ್ಗೆಟ್ ಆಗಿದ್ದಾರೆ. ಕೇವಲ ಈ ರೀತಿಯಾಗಿ ಮ್ಯಾಕ್ರೋನ್ ಕಳುಹಿಸಿದಂತಹ ಮೆಸೇಜ್ ಅನ್ನ ಮಾತ್ರ ಟ್ರಂಪ್ ಲೀಕ್ ಮಾಡಿಲ್ಲ, ಮ್ಯಾಕ್ರೋನ್ ಅವರಿಗೆ ಧಮಕಿ ಹಾಕಿದ್ದಾರೆ. ನಿಮಗೆ ನಾನು ಮೊನ್ನೆ ಒಂದು ವಿಡಿಯೋದಲ್ಲಿ ಟ್ರಂಪ್ ಗಾಜಾ ವಿಚಾರದಲ್ಲಿ ಒಂದು ಪೀಸ್ ಬೋರ್ಡ್ ಅನ್ನು ಸ್ಥಾಪನೆ ಮಾಡೋದಕ್ಕೆ ಹೊರಟಿದ್ದಾರೆ ಅಂತ ಹೇಳಿದ್ದೆ.
ಇದಕ್ಕೆ ಫ್ರಾನ್ಸ್ ಒಪ್ಕೊಂಡಿಲ್ಲ. ಇಮ್ಯಾನ್ಯುಯಲ್ ಮ್ಯಾಕ್ರೋನ್ ಹೇಳಿದ್ರು ನಾವು ಅದನ್ನು ಸೇರ್ಕೊಳ್ಳೋದಿಲ್ಲ ಅಂತ. ಕಾರಣ ಇಷ್ಟೇ, ಟ್ರಂಪ್ ಅವರು ಇದನ್ನ ಗಾಜಾ ಉದ್ದೇಶಕ್ಕೆ ಮಾಡೋದಕ್ಕೆ ಹೊರಟಿದ್ರೂ ಕೂಡ ಅವರ ಲಾಂಗ್ ಟರ್ಮ್ ಗೋಲ್ ಏನು, ವಿಶ್ವಸಂಸ್ಥೆಯನ್ನ ಸೈಡಿಗಿಟ್ಟು ತನ್ನದೇ ಆದಂತಹ ಒಂದು ಬೋರ್ಡ್ ಆಫ್ ಪೀಸ್ ಅನ್ನುವಂತಹ ಸಂಸ್ಥೆಯನ್ನ ಹುಟ್ಟು ಹಾಕೋದಕ್ಕೆ ಟ್ರಂಪ್ ಹೊರಟಿದ್ದಾರೆ. ಇದು ಫ್ರಾನ್ಸ್ಗೆ ಇಷ್ಟ ಆಗ್ತಾ ಇಲ್ಲ. ಹೀಗಾಗಿ ಫ್ರಾನ್ಸ್ ಅದನ್ನ ರಿಜೆಕ್ಟ್ ಮಾಡಿದೆ. ಫ್ರಾನ್ಸ್ ಅದನ್ನ ರಿಜೆಕ್ಟ್ ಮಾಡುವಂತಹದ್ದು ಸಹಜ. ಯಾಕೆ ಗೊತ್ತಾ, ವಿಶ್ವಸಂಸ್ಥೆಯಲ್ಲಿ ಫ್ರಾನ್ಸ್ ಒಂದು ಪರ್ಮನೆಂಟ್ ಮೆಂಬರ್. ಅವರಿಗೆ ಬೇಕಾದಂತಹ ಗೌರವ ವಿಶ್ವಸಂಸ್ಥೆಯಲ್ಲಿ ಸಿಗ್ತಾ ಇದೆ, ಅವರ ವಾಯ್ಸ್ಗೆ ಮನ್ನಣೆ ಸಿಗ್ತಾ ಇದೆ. ಈ ಟ್ರಂಪ್ ಅವರ ಪೀಸ್ ಬೋರ್ಡ್ ಅನ್ನ ಭಾರತ ನೋಡುವಂತಹ ದೃಷ್ಟಿಯೇ ಬೇರೆ, ಫ್ರಾನ್ಸ್ ನೋಡುವಂತಹ ದೃಷ್ಟಿಯೇ ಬೇರೆ. ಯಾಕೆಂದ್ರೆ ಭಾರತಕ್ಕೆ ವಿಶ್ವಸಂಸ್ಥೆಯಲ್ಲಿ ಅಷ್ಟೆಲ್ಲ ಮಾನ್ಯತೆ ಸಿಕ್ಕಿಲ್ಲ. ಹೀಗಾಗಿ ಭಾರತ ವಿಶ್ವಸಂಸ್ಥೆಯ ಮೇಲೆ ಒತ್ತಡ ಹಾಕೋದಕ್ಕೆ ಎಲ್ಲಾ ಪ್ರಯತ್ನವನ್ನು ಮಾಡುತ್ತೆ. ಆದ್ರೆ ಫ್ರಾನ್ಸ್ಗೆ ಆ ಅನಿವಾರ್ಯತೆ ಇಲ್ಲ. ಹೀಗಾಗಿ ಟ್ರಂಪ್ ಅವರ ಪ್ರಸ್ತಾವನೆಯನ್ನ ಇಮ್ಯಾನ್ಯುಯಲ್ ಮ್ಯಾಕ್ರೋನ್ ರಿಜೆಕ್ಟ್ ಮಾಡಿದ್ರು. ಇದು ಟ್ರಂಪ್ ಅವರನ್ನ ಕೆರಳಿಸಿತ್ತು. ಯಾವ ಮಟ್ಟಿಗೆ ಟ್ರಂಪ್ ಇಮ್ಯಾನ್ಯುಯಲ್ ಮ್ಯಾಕ್ರೋನ್ಗೆ ಧಮಕಿ ಹಾಕಿದ್ರು ಅಂತಂದ್ರೆ, ಮ್ಯಾಕ್ರೋನ್ ಒಪ್ಪಿದ್ರೇನು ಬಿಟ್ರೇನು, ಆತ ಏನು ಅಧಿಕಾರದಲ್ಲಿರೋದಿಲ್ಲ, ಆತ ಬೇಗ ಆಫೀಸಿಂದ ಹೊರಟು ಹೋಗ್ಬಿಡ್ತಾನೆ ಅಂತ ಟ್ರಂಪ್ ಧಮಕಿ ಹಾಕಿದ್ರು. ಅಷ್ಟು ಮಾತ್ರ ಅಲ್ಲ, ಫ್ರಾನ್ಸ್ ಮೇಲೆ 200% ಟ್ಯಾರಿಫ್ ಹಾಕ್ತೀನಿ ಅಂತ ಕೂಡ ಟ್ರಂಪ್ ಎಚ್ಚರಿಕೆ ಕೊಟ್ಟರು. ಅಲ್ಲಿಗೆ ಟ್ರಂಪ್ ಅವರು ಯಾವ ಮಟ್ಟಿನ ನಶೆಯಲ್ಲಿ ತೇಲ್ತಾ ಇದ್ದಾರೆ ಅಂತ ಅಂದುಕೊಳ್ಳಿ. ಇಮ್ಯಾನ್ಯುಯಲ್ ಮ್ಯಾಕ್ರೋನ್ ಫ್ರಾನ್ಸ್ನ ಅಧ್ಯಕ್ಷರಾಗಿದ್ದು 2017ರಲ್ಲಿ. ಅವರು 2022ರಲ್ಲಿ ಪುನಃ ಆಯ್ಕೆಯಾಗಿದ್ದಾರೆ. ಅವರ ಟೆನ್ಯೂರ್ 2027ರವರೆಗೂ ಕೂಡ ಇದೆ. ಟ್ರಂಪ್ ಇದೇ ರೀತಿಯಾಗಿ ಟಾರ್ಗೆಟ್ ಮಾಡ್ತಾ ಇದ್ರೆ 2027ರಲ್ಲಿ ಕೂಡ ಇಮ್ಯಾನ್ಯುಯಲ್ ಮ್ಯಾಕ್ರೋನ್ ಈಸಿಯಾಗಿ ಗೆಲ್ಲಬಹುದೇನೋ. ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂತಂದ್ರೆ, ಈಗ ಹೊರ ದೇಶದ ಒಬ್ಬ ಅಧ್ಯಕ್ಷ ನಮ್ಮ ದೇಶದ ಅಧ್ಯಕ್ಷರಿಗೆ ಧಮಕಿ ಹಾಕ್ತಾನೆ ಅಂತಂದ್ರೆ ಆ ದೇಶದ ಜನ ಹೇಗೆ ಯೋಚನೆ ಮಾಡ್ತಾರೆ? ಅವರಲ್ಲಿ ರಾಷ್ಟ್ರೀಯತೆಯ ಪ್ರಜ್ಞೆ ಜಾಗೃತಗೊಳ್ಳುತ್ತೆ. ಕೆನಡಾದಲ್ಲಿ ಈ ಬಾರಿ ಆಗಿದ್ದು ಕೂಡ ಅದೇ ಅಲ್ವಾ. ಕೆನಡಾದಲ್ಲಿ ಮಾರ್ಕ್ ಕಾರ್ನಿ ಅವರ ಪಕ್ಷ ಸೋತ್ ಹೋಗುತ್ತೆ ಅಂತ ಎಲ್ಲರೂ ಭಾವಿಸಿದ್ರು. ಯಾವಾಗ ಟ್ರಂಪ್ ಅವರು ಕೆನಡಾವನ್ನ ವಶಕ್ಕೆ ಪಡಿತೀನಿ, ಅದನ್ನ 51st ಸ್ಟೇಟ್ ಮಾಡ್ತೀನಿ, ಹೀಗೆಲ್ಲ ಘೋಷಣೆ ಮಾಡೋದಕ್ಕೆ ಶುರು ಮಾಡಿದ್ರಲ್ಲ, ಮಾರ್ಕ್ ಕಾರ್ನಿ ಅವರನ್ನ ಜನ ಗೆಲ್ಲಿಸಿ ಕಳುಹಿಸಿದ್ರು. ಫ್ರಾನ್ಸ್ನಲ್ಲೂ ಹೀಗೆ ಆದ್ರೂ ಏನು ಆಶ್ಚರ್ಯ ಪಡಬೇಡಿ. ಆ ಮಟ್ಟಿಗೆ ಟ್ರಂಪ್ ಅವರು ಫ್ರಾನ್ಸ್ ಅನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಮಿತ್ರರೇ, ಟ್ರಂಪ್ ಅವರ ಹುಚ್ಚಾಟ ಇಷ್ಟಕ್ಕೆ ನಿಂತಿಲ್ಲ. ಇದರ ಆಚೆಗೆ ತನ್ನ ಟ್ರೂತ್ ಸೋಷಿಯಲ್ನಲ್ಲಿ ಇನ್ನೊಂದು ಪೋಸ್ಟ್ ಮಾಡಿದ್ದಾರೆ. ಆ ಪೋಸ್ಟ್ ಈಗ ಕೆನಡಾಗೂ ತಲೆ ಕೆಡಿಸಿದೆ, ಮತ್ತೊಮ್ಮೆ ಯುರೋಪ್ನ ದೇಶಗಳಿಗೂ ಕೂಡ ತಲೆ ಕೆಡುವಂತೆ ಮಾಡಿದೆ. ಟ್ರಂಪ್ ತನ್ನ ಟ್ರೂತ್ ಸೋಷಿಯಲ್ ಪೋಸ್ಟ್ ಮೂಲಕವಾಗಿ ಏನ್ ಕನ್ವೆ ಮಾಡೋದಕ್ಕೆ ಹೊರಟಿದ್ದಾರೆ ಗೊತ್ತಾ? ಟ್ರಂಪ್ ಒಂದು ಬಾಸ್ ಚೇರ್ನಲ್ಲಿ ಕೂತಿದ್ದಾರೆ. ಅವರ ಮುಂದೆ ಯುರೋಪ್ನ ಎಲ್ಲಾ ನಾಯಕರು ಕೂಡ ಕೂತಿದ್ದಾರೆ. ಯುಕೆ ಪ್ರಧಾನಿ, ಫ್ರಾನ್ಸ್ ಅಧ್ಯಕ್ಷ, ಜರ್ಮನ್ ಚಾನ್ಸಲರ್, ಯುರೋಪಿಯನ್ ಯೂನಿಯನ್ ಮುಖ್ಯಸ್ಥರು, ಹಾಗೆ ನ್ಯಾಟೋದ ಮುಖ್ಯಸ್ಥರು ಎಲ್ಲರೂ ಕೂಡ ಸುತ್ತುವರೆದು ಕೂತಿದ್ದಾರೆ. ಇದು ಉಕ್ರೇನ್ ವಿಚಾರದಲ್ಲಿ ಟ್ರಂಪ್ ಅಮೆರಿಕದಲ್ಲಿ ಒಂದು ಸಭೆ ಕರೆದಿದ್ರು. ಆ ಕಾಲದ ಫೋಟೋ. ಆ ಫೋಟೋವನ್ನ ಈಗ AI ನಲ್ಲಿ ಕನ್ವರ್ಟ್ ಮಾಡಿ ಆ ಎಲ್ಲಾ ಯುರೋಪಿಯನ್ ನಾಯಕರ ಮುಂದೆ ಒಂದು ಮ್ಯಾಪ್ ಅನ್ನ ಪ್ರದರ್ಶನ ಮಾಡಲಾಗಿದೆ. ಆ ಮ್ಯಾಪ್ ಅನ್ನ ಹೇಗೆ ಚಿತ್ರಿಸಲಾಗಿದೆ ಗೊತ್ತಾ? ಕೆನಡಾ, ವೆನೆಜುವೆಲಾ, ಗ್ರೀನ್ಲ್ಯಾಂಡ್, ಕ್ಯೂಬಾ ಈ ಎಲ್ಲಾ ದೇಶಗಳನ್ನ ಅಮೆರಿಕದ ಫ್ಲಾಗ್ ನಲ್ಲಿ ಚಿತ್ರಿಸಲಾಗಿದೆ. ಅಂದ್ರೆ ಎಲ್ಲದೂ ಕೂಡ ಅಮೆರಿಕದಲ್ಲಿ ಮರ್ಜ್ ಆಗಿದೆ ಅನ್ನೋದನ್ನ ಟ್ರಂಪ್ ಅವರು ಕನ್ವೆ ಮಾಡ್ತಾ ಇದ್ದಾರೆ. ಮಿತ್ರರೇ, ಇದನ್ನೇನೋ ಟ್ರಂಪ್ ತಮಾಷೆ ಮಾಡೋದಕ್ಕೆ ಟ್ರೂತ್ ಸೋಷಿಯಲ್ನಲ್ಲಿ ಹಾಕಿದ್ದಾರೆ ಅಂತ ಅಂದುಕೊಳ್ಬೇಡಿ. ಟ್ರಂಪ್ ಅವರ ಟಾರ್ಗೆಟ್ಗಳು ಫಿಕ್ಸ್ ಆಗಿದೆ. ಈ ಹಿಂದೆ ವೆನಿಜುಲಾ ವಿಚಾರದಲ್ಲೂ ಕೂಡ ಟ್ರಂಪ್ ಹೀಗೆ ಹೇಳ್ತಾ ಇದ್ರು. ಈಗ ವೆನಿಜುಲಾ ಕಥೆಯನ್ನು ಮುಗಿಸಿದ್ದಾರೆ. ಇನ್ನೊಂದು ಕಡೆಯಲ್ಲಿ ಗ್ರೀನ್ಲ್ಯಾಂಡ್ ವಿಚಾರವನ್ನು ಕೂಡ ಪದೇ ಪದೇ ಕ್ಲೈಮ್ ಮಾಡ್ತಾ ಇದ್ರು. ಈಗ ಗ್ರೀನ್ಲ್ಯಾಂಡ್ ಮೇಲೆ ಕಣ್ಣು ಹಾಕಿ ಕೂತಿದ್ದಾರೆ. ನೆಕ್ಸ್ಟ್ ಟಾರ್ಗೆಟ್ ಇರುವಂತಹದ್ದು ಕೆನಡಾ. ಕೆನಡಾವನ್ನ ಕೂಡ ಅಮೆರಿಕ ವಶಕ್ಕೆ ಪಡೆಯುವಂತಹ ಸಾಧ್ಯತೆಗಳಿದಾವೆ. ಟ್ರಂಪ್ ಅವರು ಆ ಬಗ್ಗೆಯೂ ಕೂಡ ಯೋಚನೆ ಮಾಡ್ತಾ ಇದ್ದಾರೆ ಎನ್ನುವಂಥದ್ದು ಈ ಒಂದು ಪೋಸ್ಟ್ನಿಂದ ಗೊತ್ತಾಗ್ತಾ ಇದೆ. ಮಿತ್ರರೇ, ಇದಿಷ್ಟು ಯುರೋಪ್ ಮತ್ತು ಅಮೆರಿಕದ ನಡುವಿನ ತಿಕ್ಕಾಟದ ವಿಚಾರವಾದ್ರೆ, ಇದೆಲ್ಲ ಬೆಳವಣಿಗೆಗಳಿಂದ ಬಹಳ ಖುಷಿ ಪಡ್ತಾ ಇರುವಂತಹ ದೇಶ ರಷ್ಯಾ. ಯಾಕೆಂದ್ರೆ ಅವರಿಗೆ ಬಯಸದೆ ಲಾಡು ಬಂದು ಬಾಯಿಗೆ ಬೀಳ್ತಾ ಇದೆ. ರಷ್ಯಾ ಇದನ್ನ ಒಳಗೊಳಗೆ ಎಂಜಾಯ್ ಮಾಡ್ತಾ ಇದೆ. ಈಗ ಬಹಿರಂಗವಾಗಿ ಅಮೆರಿಕಗೆ ಸಪೋರ್ಟ್ ಮಾಡಿದೆ. ಟ್ರಂಪ್ ಅವರನ್ನ ಇತಿಹಾಸ ಪುರುಷ ಅಂತ ರಷ್ಯಾ ಹೇಳಿದೆ. ಇಲ್ಲಿ ರಷ್ಯಾ ಟ್ರಂಪ್ ಅವರನ್ನ ಸಪೋರ್ಟ್ ಮಾತ್ರ ಮಾಡ್ತಾ ಇಲ್ಲ, ಪ್ರೊವೋಕ್ ಮಾಡ್ತಾ ಇದೆ. ಯಾವುದಕ್ಕೆ ಕೇಳಿದ್ರೆ ಗ್ರೀನ್ಲ್ಯಾಂಡ್ ಅನ್ನ ವಶಕ್ಕೆ ಪಡೆಯೋದಕ್ಕೆ. ಮಿತ್ರರೇ, ರಷ್ಯಾದ ಈ ನಡೆಯನ್ನ ನೋಡಿದ್ರೆ ಬಹಳ ಆಶ್ಚರ್ಯ ಆಗತ್ತೆ. ಯಾಕೆ ಗೊತ್ತಾ? ಗ್ರೀನ್ಲ್ಯಾಂಡ್ ಇದೆಯಲ್ಲ, ಇದು ರಷ್ಯಾಗೂ ಕೂಡ ತುಂಬಾ ಇಂಪಾರ್ಟೆಂಟ್ ಆದಂತಹ ಲೊಕೇಶನ್ ನಲ್ಲೇ ಇರುವಂತಹದ್ದು. ವ್ಯೂಹಾತ್ಮಕವಾಗಿ ರಷ್ಯಾಗೂ ಕೂಡ ಬಹಳ ಇಂಪಾರ್ಟೆಂಟ್ ಆದಂತಹ ಪ್ರದೇಶವೇ. ಒಂದು ವೇಳೆ ಉಕ್ರೇನ್ ಯುದ್ಧ ಈ ಎಲ್ಲಾ ಗೊಂದಲಗಳು ಇಲ್ಲದೆ ಹೋಗಿದ್ರೆ ಅಮೆರಿಕ ಗ್ರೀನ್ಲ್ಯಾಂಡ್ ಅನ್ನು ವಶಪಡಿಸಿಕೊಳ್ಳೋದಕ್ಕೆ ರಷ್ಯಾ ಬಿಡ್ತಾ ಇರಲಿಲ್ಲ, ಅದನ್ನು ವಿರೋಧಿಸ್ತಾ ಇತ್ತು. ಆದ್ರೆ ಈಗ ಪರಿಸ್ಥಿತಿ ಹೇಗಿದೆ ಗೊತ್ತಾ? ರಷ್ಯಾ ಅಮೆರಿಕಾಗೆ ಸಪೋರ್ಟ್ ಮಾಡ್ತಾ ಇದೆ. ರಷ್ಯಾದ ಸ್ಟೇಟ್ ಮೀಡಿಯಾ ಗ್ರೀನ್ಲ್ಯಾಂಡ್ ವಿಚಾರದಲ್ಲಿ ಟ್ರಂಪ್ ಅವರಿಗೆ ಪೂರ್ಣ ಬೆಂಬಲವನ್ನ ಘೋಷಣೆ ಮಾಡಿದೆ. ಟ್ರಂಪ್ ಅವರನ್ನ ಹಿಸ್ಟಾರಿಕ್ ಲೀಡರ್ ಅಂತ ಬಣ್ಣನೆ ಮಾಡಲಾಗಿದೆ. ಇಷ್ಟು ಮಾತ್ರ ಅಲ್ಲ ಮಿತ್ರರೇ, ರಷ್ಯಾದ ಇನ್ನೊಂದು ಪತ್ರಿಕೆ ಹೇಳ್ತಾ ಇದೆ, ಟ್ರಂಪ್ ಏನಾದರೂ ಗ್ರೀನ್ಲ್ಯಾಂಡ್ ಅನ್ನ ವಶಕ್ಕೆ ಪಡೆದಿದ್ದೆ ಆದ್ರೆ ಅವರು ಇತಿಹಾಸದ ಪುಟವನ್ನ ಸೇರ್ತಾರೆ. ಅಮೆರಿಕದಲ್ಲಿ ಅಬ್ರಹಂ ಲಿಂಕನ್ಗೆ ಯಾವ ಮರ್ಯಾದೆ ಸಿಗ್ತಾ ಇದೆಯೋ ಆ ಸ್ಥಾನಕ್ಕೆ ಟ್ರಂಪ್ ಹೋಗ್ತಾರೆ. ಈ ರೀತಿಯಾಗಿ ಟ್ರಂಪ್ ಅವರನ್ನ ರಷ್ಯಾ ಪ್ರೊವೋಕ್ ಮಾಡ್ತಾ ಇದೆ. ನೀವು ಗ್ರೀನ್ಲ್ಯಾಂಡ್ ಅನ್ನ ವಶಕ್ಕೆ ಪಡೆದಿದ್ದೆ ಆದ್ರೆ ನಿಮ್ಮ ಹೆಸರು ಅಜರಾಮರ ಆಗತ್ತೆ ಅಂತ. ಅಂದ್ರೆ ರಷ್ಯಾಗೂ ತುಂಬಾ ಚೆನ್ನಾಗಿ ಗೊತ್ತಾಗ್ಬಿಟ್ಟಿದೆ, ಟ್ರಂಪ್ಗೆ ಪಂಪ್ ಹೊಡೆದ್ರೆ ಯಾವ ಕೆಲಸ ಬೇಕಾದ್ರೂ ಆಗತ್ತೆ ಅಂತ.
ಕೇವಲ ರಷ್ಯಾದ ಸರ್ಕಾರಿ ಮಾಧ್ಯಮಗಳು, ಅಲ್ಲಿನ ಪತ್ರಿಕೆಗಳು ಮಾತ್ರ ಟ್ರಂಪ್ ಅನ್ನ ಹೊಗಳ್ತಾ ಇಲ್ಲ. ಬದಲಾಗಿ ರಷ್ಯಾದ ಸರ್ಕಾರವೂ ಕೂಡ ಟ್ರಂಪ್ಗೆ ಬೆಂಬಲ ಘೋಷಿಸಿದೆ. ರಷ್ಯಾದ ವಿದೇಶಾಂಗ ಮಂತ್ರಿಯಾಗಿರುವಂತಹ ಸರ್ಗೇ ಲಾವ್ರೋ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಅವ್ರೇನ್ ಹೇಳಿದ್ದಾರೆ ಅಂತಂದ್ರೆ, ಗ್ರೀನ್ಲ್ಯಾಂಡ್ ಯಾವತ್ತೂ ಕೂಡ ಡೆನ್ಮಾರ್ಕ್ನ ನ್ಯಾಚುರಲ್ ಪಾರ್ಟ್ ಅಲ್ವೇ ಅಲ್ಲ, ಅದು ಕಲೋನಿಯಲ್ ಎರಾದ ಒಂದು ದೊಡ್ಡ ಪ್ರಾಬ್ಲಮ್. ಹೀಗಂತ ಟ್ರಂಪ್ ಗ್ರೀನ್ಲ್ಯಾಂಡ್ ಅನ್ನು ವಶಪಡಿಸಿಕೊಳ್ಳೋದಕ್ಕೆ ರಷ್ಯಾ ಗ್ರೀನ್ ಸಿಗ್ನಲ್ ಅನ್ನು ತೋರಿಸಿದೆ. ಹಾಗಾದ್ರೆ ರಷ್ಯಾ ಯಾಕೆ ಈ ತೀರ್ಮಾನಕ್ಕೆ ಬಂತು? ರಷ್ಯಾಗಿದು ತೊಂದರೆ ಅಲ್ವಾ? ಇವತ್ತಲ್ಲ ನಾಳೆ ಗ್ರೀನ್ಲ್ಯಾಂಡ್ಗೆ ಅಮೆರಿಕ ಬಂದು ಕೂರುವಂತಹದ್ದು ರಷ್ಯಾಗೆ ಬಹಳ ತಲೆಬಿಸಿ ವಿಚಾರ ಅಲ್ವಾ ಅಂತ ನಿಮಗೊಂದು ಪ್ರಶ್ನೆ ಬರಬಹುದು. ಒಂದು ಹಂತದಲ್ಲಿ ನೋಡಿದ್ರೆ ಗ್ರೀನ್ಲ್ಯಾಂಡ್ಗೆ ಅಮೆರಿಕ ಬರುವಂತಹದ್ದು ರಷ್ಯಾಗೆ ಭದ್ರತೆಯ ವಿಚಾರದಲ್ಲಿ ದೊಡ್ಡ ಥ್ರೆಟ್ಟೆ, ಅದರಲ್ಲೇನು ಅನುಮಾನ ಇಲ್ಲ. ಆದ್ರೆ ರಷ್ಯಾ ಹೇಗೆ ಯೋಚನೆ ಮಾಡ್ತಾ ಇದೆ ಗೊತ್ತಾ? ಒಮ್ಮೆ ಗ್ರೀನ್ಲ್ಯಾಂಡ್ ಅನ್ನ ಅಮೆರಿಕ ವಶಕ್ಕೆ ಪಡೀತು ಅಂತಂದ್ರೆ ನ್ಯಾಟೋ ವಿಭಜನೆ ಆಗಿ ಹೋಗುತ್ತೆ, ನ್ಯಾಟೋ ಅಸ್ತಿತ್ವದಲ್ಲೇ ಇರೋದಿಲ್ಲ, ಖತಮ್ ಆಗತ್ತೆ. ರಷ್ಯಾ ಏನು ಯೋಚನೆ ಮಾಡ್ತಾ ಇದೆ ಗೊತ್ತಾ? ಗ್ರೀನ್ಲ್ಯಾಂಡ್ ಅನ್ನ ಅಮೆರಿಕ ವಶಕ್ಕೆ ಪಡೆಯೋದಕ್ಕಿಂತ ದೊಡ್ಡ ಥ್ರೆಟ್ ನಮಗೆ ಯಾವುದು ಕೇಳಿದ್ರೆ ನ್ಯಾಟೋ. ಅಂತಹ ನ್ಯಾಟೋಗೆ ಈಗ ನಮ್ಮ ಒಂದೇ ಒಂದು ಬುಲೆಟ್ ಕೂಡ ಖರ್ಚಾಗದೆ ಅದು ನಾಶ ಆಗಿ ಹೋಗ್ತಾ ಇದೆ. ಇನ್ ಮುಂದೆ ಅದು ಅಸ್ತಿತ್ವದಲ್ಲೇ ಇರೋದಿಲ್ಲ ಅಂತಂದ್ರೆ ಅದಕ್ಕಿಂತ ದೊಡ್ಡ ವಿಜಯ ಇನ್ಯಾವುದಿದೆ ಅಂತ ರಷ್ಯಾ ಯೋಚನೆ ಮಾಡ್ತಾ ಇದೆ. ಹೀಗಾಗಿ ಟ್ರಂಪ್ ಗ್ರೀನ್ಲ್ಯಾಂಡ್ ಅನ್ನ ವಶಕ್ಕೆ ಪಡಿತೀನಿ ಅಂತ ಹೇಳ್ತಾ ಇದಾರಲ್ಲ, ಅದಕ್ಕೆ ರಷ್ಯಾ ಬೆಂಬಲ ಸೂಚಿಸ್ತಾ ಇದೆ. ಮಿತ್ರರೇ, ಇದರಿಂದ ರಷ್ಯಾಗೆ ಇನ್ನೊಂದು ರೀತಿಯಲ್ಲೂ ಲಾಭ ಇದೆ. ಈ ರೀತಿಯಾಗಿ ರಷ್ಯಾ ಟ್ರಂಪ್ ಅನ್ನ ಹೊಗಳುತ್ತಿದ್ದ ಹಾಗೆ ಸಹಜವಾಗಿ ಟ್ರಂಪ್ ಖುಷಿ ಆಗ್ತಾರೆ. ನಾಳೆ ಉಕ್ರೇನ್ ವಿಚಾರದಲ್ಲಿ ಟ್ರಂಪ್ ತನ್ನ ಪರವಾಗಿ ನಿಂತುಕೊಳ್ತಾರೆ ಎನ್ನುವಂತಹದ್ದು ಕೂಡ ರಷ್ಯಾದ ನಂಬಿಕೆ. ಅದೊಂದು ಮಾತು ಹೇಳ್ತಾರೆ ನೋಡಿ, ಕಾರ್ಯವಾಸಿ ಕತ್ತೆ ಕಾಲು ಹಿಡಿ ಅಂತ. ರಷ್ಯಾ ಈಗ ಆ ಕೆಲಸ ಮಾಡ್ತಾ ಇದೆ. ಟ್ರಂಪ್ಗೆ ಪಂಪ್ ಹಾಕ್ಬಿಟ್ಟು ತನ್ನ ಕೆಲಸ ಮಾಡಿಸ್ಕೊಳ್ಳೋದಕ್ಕೆ ಎಲ್ಲ ರೀತಿಯಲ್ಲೂ ಪ್ರಯತ್ನಕ್ಕಿಳಿದಿದೆ. ಮಿತ್ರರೇ, ಈ ವಿಚಾರಗಳಲ್ಲಿ ಅನೇಕ ಡೆವಲಪ್ಮೆಂಟ್ಗಳಾಗ್ತವೆ. ಆ ಸಂದರ್ಭದಲ್ಲಿ ನಿಮಗೆ ಡೀಟೇಲ್ ಆಗಿ ತಿಳಿಸ್ಕೊಡುವಂತಹ ಪ್ರಯತ್ನ ಮಾಡ್ತೀನಿ. ಈ ಮಾಹಿತಿಯ ಕುರಿತಾಗಿ ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳೇನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ